ಲೇ ಗಿರ್ಜವ ನಾಳಿಂದ ಇನ್ನೊಂದಿಬ್ಬರನ್ನ ಕರ್ಕೊಂಬಾರ್ಲೆಪ್ಪ. ನಮ್ಮ ಹುಡುಗಿಗೆ ಎಂಟ್ರಾಗ್ಬಿಡ್ತೈತಿ, ನಾ ಕುಬ್ಸ ಮಾಡಬೇಕು, ಬಾಂಕಿ ಬುತ್ತಿ ಎಲ್ಲ ರೆಡಿ ಮಾಡ್ಬೇಕು. ಇನ್ನೊಂದಿಬ್ಬರನ್ನ ಕರ್ಕೊಂಬ, ಇದು ಕಳೆವು ಲಗು ಲಗು ಮುಗಿಸೋಣಂತ ಆಗುವಂಗೆ ಕಾಣವಲ್ದ. ಗಿರ್ಜಕ್ಕ ಎಲ್ಲಾರನ್ನೂ ಕೇಳೇನು ಬಿಡೆಯವ, ಯಾರು ಖಾಲಿ ಇಲ್ಲ. ತಿಂಗಳ ದಿನ ಮಳೆ ಹತ್ಯಾಗ ಕಳೆ ಆಗಿಬಿಟ್ಟಾವು. ಎಲ್ಲರೂ ಒಂದು ಬಾರಿಕ ಕಳೆ ತೆಗಿಯಾಕತ್ತಾರ, ಯಾರು ಖಾಲಿ ಇಲ್ವಾ. ಈಗ ಕಳೆ ತೆಗಿವು ಜೋರದಾವು, ಎಣ್ಣೆ ಹೊಡಿವು, ಗೊಬ್ಬರ ಹಾಕು ಜೋರದಾವು, ಯಾರು ಖಾಲಿನೇ ಇಲ್ಲ ಬಿಡಯ್ಯವ. ಅಲ್ಲ ಗಿರ್ಜಕ್ಕ, ಸಂಜಿನ್ಯಾಗ ಮಾಡೋಣ ಅಂತ ತಗೋ. ನೀನು ಎಲ್ಲ ಗಿರ್ನಿಗೆ ಹಾಕಿಸಿ ಇಟ್ಕೋರ, ಹೊಲ್ದಾಗಿಂದ ಹೋಗಿಂದ ಅಡುಗೆ ಮಾಡಿ ನಾವು ಬರ್ತೇವೆ. ಸಂಜಿನ್ಯಾಗ ಒಂದು 2 ತಾಸು ಕರ್ಚಿಕಾಯಿನ ಮಾಡಿಡೋಣ. ಹೌದು ತಗೋ, ನೀ ಎಲ್ಲ ಸಜ್ಜು ಮಾಡಿಟ್ಕೋ, ನಾನು ಬರ್ತೇನಂತ, ಮತ್ತು ಆಕಿ ಬರ್ತೇನಂತಾಳ. ಸಂಜಿನ್ಯಾಗ ಹೋಗಿ ಕರ್ಚಿಕಾಯಿ ಮಾಡಿ ಕರ್ಚಿಕಾಯಿ ಹೋಳ್ಗೆ ಚಕ್ಕಲಿ ಇವನ್ನ ಮಾಡಿಡೋಣ ಒಣ ದಿನ್ಸನ. ಅಲ್ಲ ಮೊದಲು ಜೋಳ ಚೀಲ ಬಿಚ್ಚಿ ಜೋಳನ ಹಸಿ ಮಾಡಿ ಗಿರ್ನಿಗೆ ಹಾಕಿಸಿ ಹಿಟ್ಟು ಹಾಕಿ ಬರ್ಬೇಕು. ಓನ್ಯಾಗ ಅಡ್ಡಾಡಿ ಎಲ್ಲಾರ್ಗೆ ಹಿಟ್ಟು ಹಾಕಿ ಬಂದ್ರೆ 8 ದಿನ ಮುಂದಿರ್ತಾವೆ. ಹಿಟ್ಟು ಹಾಕಿದ್ವಿ ಅಂದ್ರೆ ಚಿಂತಿಲ್ಲ. ಮೊದಲು ಜೋಳದ ಹಿಟ್ಟು ಹಾಕಿ ಬರೋಣ್ರೆ ರೊಟ್ಟಿಗೆ, ಆಮ್ಯಾಗ ಇವನ್ನ ಮಾಡ್ಕೊತ ಕುಂದ್ರಂತ. ಇವು ಹೊಲ್ದಾಗಿಂದ ಬಂದಿಂದ ನಾನು ಚಹಾ ಕುಡ್ದು ಕೈಕಾಲು ತೊಗೊಂಡು ಚಹಾ ಕುಡ್ದು ಹುಡುಗರು ಏನಾರು ಮಾಡಿದ್ವಿ ಅಂದ್ರೆ ನಾನು ಅಡುಗೆ ಪಡಿಗೆ ಮಾಡಿ ಬರ್ತಾನೆ ತಗೋ. ಹಿಟ್ಟು ಹಾಕಕ್ಕೆ ನೀನು ಕೂಡ 8 ಗಂಟೆ ಸುಮಾರು ಹೋಗೋಣಂತ. ನೀ ಬರ್ತೀಯ? ನೀ ಯಾವಾಗ ಬರ್ಬೇಕಯ್ಯವ? ನೀನು ಮನೆ ಬಿಟ್ಟು ಹೊರಬೀಳೋದು ಅಪರೂಪಕ್ಕೆ. ನಿಮ್ಮ ಮನ್ಯಾಗ ಬರೇ ಎಲ್ಲಿ ಹೋದವು ಅಂತ ಹುಡುಗರು ಹಿಂಬಾಲೆ ಬಾಲಂಗಸಿ. ನಿನ್ನ ಗಂಡನು ಹಗಲೆಲ್ಲನ ಕೇಳ್ತಿರ್ತಾನ. ಆಕಳ ಹಿಂಡುದೈತಿ, ರೊಟ್ಟಿ ಮಾಡೋದೈತಿ, ಅದೈತಿ ಇದೈತಿ ಅಂತಿರ್ತೀವಿ. ಅಯ್ಯೋ ಓನ್ಯಾಗ ಮತ್ತು ಒಬ್ರಿಗೊಬ್ರು ಬೇಕಲ್ಲ, ಹಿಂಗೈತಿ ಅಂದ್ರೆ ಏನು ಅನ್ನೋದಿಲ್ಲ, ಕಳಿಸ್ಕೊಡ್ತಾರ. ಬರ್ತೇನೆ ತಗೋ. ಈಗ ಏನೇನು ಸಜ್ಜು ಮಾಡಿರಿ ಗಿರ್ಜಕ್ಕಾರ ಅಂತ? ಮೊನ್ನೆ ಹೋಗಿದ್ದ ಅಡುಗೆ ಖರ್ಚಿಗೆ ರೊಕ್ಕ ಕೊಡಾಕ ಅವ್ರ ಮಾವಾರು ಒಪ್ಪಿಲ್ಲ. 10,000 ರೂಪಾಯಿ ಸಾಲೋದಿಲ್ಲ ಅಂದಾರ. 20,000 ರೂಪಾಯಿ ಕೊಡ್ಬೇಕಂತ, ತೊಲೆ ಬಂಗಾರ ತರ್ಬೇಕಂತ ಅಂದಾರ ಅವರು. ಆದ್ರೆ ನಾವೆಲ್ಲ ಅಷ್ಟೇನು ನೀಗೋದಿಲ್ವ. ಒಂದು ಅರ್ಧ ತೊಲೆ ಉಂಗುರ ಐತಿ ಮನ್ಯಾಗ, ಹುಡುಗ ಇದಕ್ಕೆ ಹೋದಾಗ ಕೊಟ್ಟದ್ದು. ಒಂದು ಅರ್ಧ ತೊಲೆ ಉಂಗುರ ಐತಿ, ಅರ್ಧ ತೊಲೆ ಉಂಗುರ ಹೋಗೋದು ಒಂದು 15,000 ರೂಪಾಯಿ ಕೊಟ್ಟು ಬರ್ತೇನೆ ಅಂದ. ನೀವು ನಮ್ಮ ಹಿರಿಯ ಅವ್ನು ಡೈರಿ ಅವ ರೊಕ್ಕ ಕೊಡುವಲ್ಲ, ನೀವು ಈ ಪಾಸ್ಬುಕ್ಕಿಗೆ ಹಾಕ್ತೇನೆ, ಅಕೌಂಟಿಗೆ ಹಾಕ್ತೇನೆ, ಆಧಾರ್ ಕಾರ್ಡು ಪಾಸ್ಬುಕ್ ಜೆರಾಕ ಕೊಡ್ರಿ ಅಂದಾನ. ಅವ ಹಾಕದ್ಯಾಗ ಎಲ್ಲೇ ಒಂದು ದಾರಿ ನೋಡ್ಕೊತ ಕುಂದ್ರದು, ಎಲ್ಲಾರ ಕೇಳಾಡಿ ಮೇಲ್ ಮಾಡ ಅಂತೇಳಿ ನಮ್ಮ ಹಿರಿಯಾಗ. ಗಿರ್ಜಕ್ಕ, ಇವ್ರನ್ನ ಕೇಳಿ ನೋಡ್ಬೇಕಿಲ್ಲ ನಮ್ಮ ಮನೆಯಾರನ್ನ. ಪಗಾರ ಆದ್ರೆ ಇಸ್ಕೊಂಡು ಮಾಡು. ನಾವು ಹೇಳ್ತಾನೆ ತಗೋ ಮನೆಗೆ ಹೋಗಿಂದ ನಾನು. ಏನು ಮಾಡಿಬಿಡೇವ, ಕೈಯೇ ಯಾರಿಲ್ಲ. ಒಂದು ತಪ್ಪತಿ ಒಂದು ಮೇಲೆ ಕಾರ್ಯವು. ಹುಡುಗಿ ಇದು ಲಗ್ನ ಪುರ್ಪುರ್ ಸತ್ತಿಲ್ದನ ಹೊಟ್ಟೆಲಿ ನಿಂತಿ ತಡ ಇಲ್ದ. ಈಗ ಮತ್ತು ಮೊನ್ನೆ ಸಣ್ಣ ಹುಡುಗಿ ದೊಡ್ಡದಾತಿ. ಈಗ ತಮ್ಮನ ಲಗ್ನ ಒಂದು ಹುಡ್ಯಾರ, ಕುಬಸೊಂದು ಎಲ್ಲ ಕಾಲ ಮಲ ಕೂಡೇ ಬಂದವ ನಮ್ಮ. ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಬಿಡ. ಕುಬ್ಸ ಮಾಡೋದೇನು ಚಿಂತೆ ಮಾಡೋಕೆ ಹೋಗಬೇಡ. ನೀವು ಹೊಲ್ದಾಗಿಂದ ಹೋಗಿ 10-12 ಮಟ ಅಡುಗೆ ಮಾಡೋಣಂತ. ಅದಕ್ಕೇನು ಚಿಂತೆ ಮಾಡೋಕೆ ಹೋಗಬೇಡ. ಮೊದಲು ನೀನು ಜೋಳದ ವ್ಯವಸ್ಥೆ ಮಾಡಿ ಹಸಿ ಮಾಡೋದವನ್ನ ಜೋಳ ಹಸಿ ಮಾಡಿ ಗಿರ್ನಿಗೆ ಹಾಕಿ ಸುಮ್ಮನೆ ಬಾ. ಗಂಡು ಮಕ್ಕಳಿಗೆ ಗೊಬ್ಬರ ಚಲ್ದಾಗ ಹಾಕಿ ಇಟ್ಟು ಬಾ, ಗಾಡಿಯಾಗ ಇಟ್ಕೊಂಡೋಗಿ ಹಾಕಿಸ್ಕೊಂಬರ್ತಾರ. ಸಂಜೆನಾಗ ಹೋಗಿ ಹಿಟ್ಟು ಹಾಕೊಂಡು ಮನಿನೂ ಹಂಗೆ ಆತ್ರಿ ನಮ್ಮ ಅವ್ವಾರಿಗೆ. ಮತ್ತು ನಾನು 8 ದಿನ ಹೋಗಿ ನಾನು ಅಡುಗೆದೆಲ್ಲ ಮಾಡಿ ಬಾವ್ಕಿ ಇಟ್ಗೆ ಕೊಟ್ಟು ಕುಬಸ ಹಂಗೆ ಹೋಗೋದು ಬರೋದು ಮಾಡ್ತಿದ್ರಿ. ಹೋಗೋದು ಬರೋದು ಮಾಡ್ಕೊತ ನಮ್ಮ ತಂಗಿಯಾರ್ದು ಮನೆ ಕುಬ್ಸದ ಕಾರ್ಯ ಹಂಗೆ ಮಾಡಿದ್ವಿ. ಆದರೆ ಆಕೆ ಗಂಡು ಮನೆ ಯಾರು ಕಾಡಲಿಲ್ರಿ. ಆಕೆ ಗಂಡ ನೌಕರಿ ಮಾಡ್ತಾನಲ್ಲ, ಬ್ಯಾಡ ಬಿಡು ಒಬ್ರು ಕೊಟ್ಟದ್ದು ಎಲ್ಲಿ ಮಟ್ಟ ಇರ್ತೈತಿ ಅಂತಂದು ಆಸೆ ಮಾಡಲಿಲ್ರಿ. ಅವ್ರೇನು ಬಂಗಾರ ಕೇಳಿಲ್ಲ, ಅಡುಗೆ ಖರ್ಚಿಗೆ ರೊಕ್ಕನೂ ಕೇಳಿಲ್ರಿ ಅವರು. ಅವ್ರಿಗೆ ಅಪರೂಪ ಆಗೈತೆ ರೀ ಸೊಸಿ ಹೊಟ್ಟೆಲಿದ್ದಿದ್ದು. ಮನ್ಯಾಗೂ ಸಣ್ಣ ಹುಡುಗರಿಲ್ಲ, ಅವ ಒಬ್ಬ ಮಗ. ಅವ್ರಿಗೆ ಹಿಂಗಾಗಿ ತಾವ ಮಾಡ್ಕೊಂಡ್ರಿ ಅವರು. ಎಲ್ಲರೂ ಹಂಗೆ ಇರೋದಲ್ಲ, ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಆತ ನೀರಿನ ಕೊಡ ತರೋಗ ನೀರು ಕುಡೀನ್ರಿ. ನೀರು ಕುಡ್ದು ಇದನ್ನು ಮ್ಯಾರಿ ಮುಟ್ಟಿಸಿ ಉಣ್ಣಾಕ ಕುಂದುನ್ರಿ ಅಂತ ಇದನ್ನು ಮುಟ್ಟಿಸಿ ನೀರಿನ ಕೊಡ ತರೋಗ ನೀರು ಕುಡೀನ್ರಿ. ಆ ಹುಡುಗನ ಕರಿ ಒಂದೊಂದೇಶನ ಮತ್ತು ಹಿಂದಿಂದ ಹುಲ್ಲು ದುಂಡಿಗೆ ಹಾಕ್ಲಿ. ಮತ್ತು ಸಂಜೆ ಮುಂದೆ ಹೋಗುವ ಹೊತ್ನ್ಯಾಗ ನಮ್ಗೆ ಹೊತ್ತಾಕತಿ. ತೆಗ್ದಾಟ ಹಿಂದಿಂದ ದುಂಡಿಗೆ ಹಾಕ್ಲಿ, ಕಟ್ಕೊಂಡು ಹೋಗ್ರಿ ಅಂತೆ ಆಕಳಿಗೆ. ಒದರವನ ಅಲ್ಲಿ ಗಳಿದಾರಂತಲ್ಲಿ ಹೋಗಿ ಕುಂತು ನೋಡು. ಆಚೆ ಕಡೆ ಸಿದ್ದಪ್ಪಜ್ಜಾರು ಹತ್ತಿವಲ್ಲ ಎಡಿ ಹೊಡೆಯತ್ತಾರ. ಅವ್ರಂತಲ್ಲಿ ಹೋಗಿ ಕುಂತಾನ. ಮಾತಿ ಕುಂತ್ರ ಲಘು ಚಟಕ್ನ ಎದ್ದು ಬರೋದಿಲ್ಲ ಅವ. ಕರೀರವನು.